ಒಂದು PM ದೇಶದ ಬಗ್ಗೆ, CM ರಾಜ್ಯದ ಬಗ್ಗೆ, ಪಟೇಲ್ರು ಊರಿನ ಬಗ್ಗೆ, ಪೊಲೀಸರು ಗಲ್ಲಿಗಳ ಬಗ್ಗೆನೂ ಯೋಚನೆ ಮಾಡ್ತಾರೆ. ನನ್ನ ಬಗ್ಗೆ ನಮ್ಮನೆಯಲ್ಲೇ ಯೋಚನೆ ಮಾಡೋರು ಯಾರು ಇಲ್ವಲ್ಲೋ. ಏನೋ ಇದು ಲೈಫು, ಕರ್ಮಗಳು. ಇಂಥ ಭಾಳ ಬೇಕೇನೋ, ಅಸಹ್ಯ ಆಗ್ಬಿಟ್ಟಿದೆ. ನನ್ನ ಕೈಗ ರವಿ ಏನಾದ್ರೂ ಸಿಗಾಕೋಬೇಕು. ಹುಲಿ ಎದೆ ಬಗ್ದಂಗೆ ಹಂಗೆ ಬಗ್ದಕ್ಕೆ ಕುಡ್ದು ರಕ್ತ ನಾವು. ಲೋ ಮಗ, ಇಷ್ಟೊಂದು ಕೋಪ ನೀನು ಹೆಲ್ತ್ಗೆ ಒಳ್ಳೇದಲ್ಲ ಕಣೋ. ನಾವು ಏನೋ ಹೇಳ್ತೇವೆ, ನನ್ನ ಇಷ್ಟ, ನೀನು ಏನು ಹೇಳೋದು? ನಾಗಣ ಹೆಂಗಿದ್ದೀರ? ಆರಾಮ? ತುಂಬ ದಿನ ಆಯ್ತು ನೋಡಿ ನಿಮ್ಮನ್ನೇ. ನನ್ನ ತಮ್ಮನ ಮದುವೆ ಫಿಕ್ಸ್ ಆಗ್ಬಿಟ್ಟಿತ್ತು. ಹೌದಾ? ಅಮ್ಮಂದು ಮದುವೆ ಅನ್ಯಾಯವಾಗಿ ಆ ಹುಡುಗನ್ ಬಾಳ ಯಾಕಣ ಹಾಳು ಮಾಡ್ತೀರ ನೀವು? ಯಾಕಪ್ಪ? ಏನ್ ಯಾಕಪ್ಪ? ಲೈ ಹೆಣ್ಮಕ್ಳು ಅದ್ರಲ್ಲೂ ಇರ್ತಾರಲ್ಲ, ಟಾರ್ಚರ್ ಅಂದ್ರೆ ಟಾರ್ಚರ್ ಕಣೋ. ವಾಕ್ಸಿದ್ಧಿ, ಮಂತ್ರಸಿದ್ಧಿ, ತಂತ್ರಸಿದ್ಧಿ, ಆ ಸಿದ್ಧಿ, ಈ ಸಿದ್ಧಿ ಅಂತ ಎಲ್ಲಾ ತಂತ್ರಗಳನ್ನು ಕಲ್ತ್ಕೊಂಡ್ಬಿಟ್ಟು ಅದ್ರಲ್ಲೂ ಈ ಸುಂದರವಾಗಿರೋರು ಇರ್ತಾರಲ್ಲ, ಅವ್ರಂತೂ ಹೆವಿ ಟಾರ್ಚರು. ಗಂಡಸರನ್ನ ಕಣ್ಣಲ್ಲೇ ಹಂಗೆ ವಶೀಕರಣ ಮಾಡ್ಕೊಂಡು ನನ್ನ ಮಗಂದು ಲೈಫಲ್ಲಿ ಲೋ ಎಲ್ಲಿ ಹೋಗ್ತಾ ಇದೀಯಾ? ಲೇ ಸೂರ್ಯ, ಲೋ ಏನೇನು ಪ್ರಾಬ್ಲಮ್? ಯಾಕಮ್ಮ ದಾರಿಗೆ ಅಡ್ಡ ಬರ್ತಾ ಇದೆಯಾ? ಅಡ್ಡ ಬರ್ತಿಲ್ಲ, ಜೊತೆಗೆ ಬರ್ತೀನಿ ಅಂತ ಹೇಳ್ತಿದ್ದೀನಿ. ನನಗೆ ಒಂಟಿಯಾಗಿ ನಡೆದ ಅಭ್ಯಾಸ ಇದೆ. ಹೋಯ್ತಾರೆ ಎಲ್ಲಿಗೆ? ನಿಮ್ಮನೆಗ ನಮ್ಮನೆಗ? ನಿಮ್ಮನೆಗೆ ಹೋದ್ರೆ ತವ್ರ ಮನೆಗೆ ಹೋಗು ಅಂತ ಹೇಳ್ತಾರೆ, ತವ್ರ ಮನೆಗೆ ಹೋದ್ರೆ ಅತ್ತೆ ಮನೆಗೆ ಹೋಗು ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗ್ಲಿ ನಾನು? ನಿನ್ ಯೋಗ್ಯತೆ ಏನು ಅಂತ ಎಲ್ರಿಗೂ ಗೊತ್ತಾಗಿದೆ. ಅದಕ್ಕೆ ಒಲ್ಡು ಅಂತ ಎಲ್ಲಾ ಕಡೆ ಕಳಿಸ್ತಾ ಇದಾರೆ. ತಿಳ್ಕೊ, ಮನುಷ್ಯ ಆದವನ್ಗೆ ನೀಯತ್ ಅನ್ನೋದು ಇರಬೇಕು. ಅದಿಲ್ಲ ಅಂದ್ರೆ ಇದೇ ಪರಿಸ್ಥಿತಿ ಆಗೋದು. ಗೊತ್ತಾಯ್ತಾ? ಮೊದ್ಲು ಏನಾಯ್ತು ಅನ್ನೋದನ್ನ ಕೇಳಿ. ಯಾಕೆ ಕೇಳ್ಬೇಕು? ನೋಡ್ಬಿಟ್ಟಲ್ಲ ಕಣ್ಣಾರೆ, ಎಲ್ಲ ನೋಡ್ಬಾರ್ದಲ್ಲ ನೋಡ್ಬಿಟ್ಟೆ. ಅವತ್ತು ನೀನ್ ನೋಡ್ಬೇಕಾಗಿತ್ತು ನಮ್ಮ ಅಪ್ಪನ ಸ್ಥಿತಿನ. ಆವಾಗ ಗೊತ್ತಾಗ್ತಾ ಇತ್ತು ನೀನ್ ಮಾಡಿದ ಕೆಲಸ ಎಂತದ್ದು ಅಂತ. ಮೊದ್ಲು ನಾನು ಏನ್ ಮಾಡ್ದೆ ಅನ್ನೋದನ್ನ ತಿಳ್ಕೊಳ್ಳಿ. ಆಗಲ್ವಲ್ಲ, ಹಾಗೆ ಸುಮ್ಮನೆ ರೈಟ್ ಹೇಳಿ ಇಲ್ಲಿಂದ. ಸರಿ ಬಿಡು. ಆಗಲ್ಲ, ನೀವು ಬೇಕಾದ್ರೆ ನನ್ನ ಮೇಲೆ ಕಾರ ತುಸ್ಕೊಂಡೋಗಿ. ಹೀಗೆ ಬದುಕೋದಕ್ಕಿಂತ ಸಾಯೋದೇ ಒಳ್ಳೇದು. ನನ್ನ ಕಾರಲ್ಲಿ ಫ್ರಂಟ್ ಗೇರ್ ಮಾತ್ರ ಅಲ್ಲ, ರಿವರ್ಸ್ ಗೇರ್ ಕೂಡ ಇದೆ. ಅದನ್ನ ಹಾಕ್ಕೊಂಡು ನಾನು ಹಿಂದಿಂದ ಹೋಯ್ತಾ ಇರ್ತೀನಿ. ಆಯ್ತಾ? ನಿನ್ನ ವಿಷಯಕ್ಕೆ ಮಾತ್ರ ಯಾವತ್ತೂ ತಲೆ ಹಾಕಲ್ಲ. ಹೆಂಗಿದೆ ಮೈಗೆ? ಕೊಬ್ಬು ಜಾಸ್ತಿನಾ? ಬಾಡಿಗೆ ಗತ್ತಾನೆ ಬಿಡಿ. ಕಾರ್ ಬಾಡಿಗೆದೆ, ಆದ್ರೆ ಕೊಟ್ಟಿರೋದು ನನ್ನ ನಂಬಿ. ನಾನು ನಿಮ್ಮನ್ನ ನಂಬೆ ಬಂದಿರೋದು. ಅರ್ಧ ದಾರಿಗೆ ಕೈ ಬಿಟ್ಟು ಹೋಗ್ತಿದ್ದೀರಲ್ಲ. ಸರಿ, ಈ ಮುಂದೆ ಇರಬಾರ್ದು, ಮಾತಾಡಬಾರ್ದು ಅಲ್ವಾ? ಬರ್ದಿಟ್ಕೊಳ್ಳಿ, ಇನ್ಯಾವತ್ತು ನಾನು ನಿಮ್ಮ ಕಣ್ಮುಂದೆ ಬರಲ್ಲ. ಕಡೆ ಪಕ್ಷ ನೀವಾದ್ರೂ ನನ್ನನ್ನ ನಂಬ್ತೀರಾ ಅಂತ ಅನ್ಕೊಂಡೆ. ಆದ್ರೆ ನೀವು ನಿಮ್ಮ ಮನೆಯವ್ರ ಹಾಗೆ ನಡ್ಕೊಂಡ್ಬಿಟ್ರಿ. ಸರಿಯಾಗಿ ಕೇಳಿಸ್ಕೊಳ್ಳಿ, ನೀವಾಗೆ ಮೀನ ಬೇಕು ಅಂತ ನನ್ನನ್ನು ಹುಡ್ಕೊಂಡು ಬಂದ್ರು ನಾನಿರಲ್ಲ. ಹಾಗೆ ಪಶ್ಚಾತ್ತಾಪ ಪಡ್ತೀರ. ಲೋ ಸೂರ್ಯ, ಸಿಸ್ಟರ್ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ? ಇಂಥ ವಾರ್ನಿಂಗು ಸಿಗ್ನಲ್ಗಳೆಲ್ಲ ಬೇಜಾನ್ ನೋಡ್ಬಿಟ್ಟಿದ್ದೀನಿ ನಾನು. ಇದಕ್ಕೆಲ್ಲ ಕೇರ್ ಮಾಡಲ್ಲ ಮಗ ನಾನು. ಬರೀ ಹಾಯ್ ಸರ್. ಬಾಮ ಶ್ರುತಿ, ಹೊಸದಾಗಿ ಮದುವೆ ಆಗಿದೆಯಾ, ಸ್ವಲ್ಪ ದಿವಸ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿದೆ. ನಿನ್ ಬದಲಿಗೆ ದೀಪಾ ಅವ್ರನ್ನ ಬರಕ್ಕೆ ಹೇಳಿದ್ದೀನಿ. ಕೆಲ್ಸದ ಮೇಲಿರೋ ಪ್ಯಾಷನ್ ನನಗೆ ಇಲ್ಲಿ ಬರೋ ಹಾಗೆ ಮಾಡ್ತು ಸರ್. ಓಕೆ ಬಟ್ ನಿಮ್ಮ ಮದ್ವೆಗೆ ನಮ್ಗೆ ಯಾರಿಗೂ ಹೇಳಲೇ ಇಲ್ವಲ್ಲಮ್ಮ? ಏನ್ ತಮಾಷೆ ಮಾಡ್ತಿದ್ದೀರಾ ಸರ್? ನನ್ನ ಮದುವೆ ಹೇಗಾಯ್ತು ಅನ್ನೋ ಗಾಸಿಪ್ ಆಲ್ರೆಡಿ ನಿಮಗೆ ರೀಚ್ ಆಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಓಕೆ, ಎನಿವೇಸ್, ನಾನು ಯಾವ ಸೀರಿಯಲ್ಗೆ ಮಾತು ಕೊಡಬೇಕು ಅಂತ ಹೇಳ್ತೀರಾ? ನೀನು ರೆಗ್ಯುಲರ್ ಆಗಿ ಮಾತಾಡ್ತಿಲ್ಲಮ್ಮ. ಟ್ರಿಕ್ ಪೇಪರ್ಸ್ ಒಳಗಡೆ ಇದೆ. ಓಕೆ, ನಾ ಒಳಗೆ ಹೋಗಿರ್ತೀನಿ. ಸರ್ ರೆಡಿ, ಪ್ಲೇ ಮಾಡಿ. ನೀನ್ ಯಾಕೆ ಹೀಗೆ ಮಾಡಿದೆ? ನಿನ್ನ ನಂಬಿ ನಾನು ಮನೆಯವ್ರನ್ನೆಲ್ಲ ಬಿಟ್ಟು ಬಂದೆ.
ನಿನಗೆ ನಾನು ಮೋಸ ಮಾಡಕ್ ಹೇಗಾದ್ರೂ ಮನ್ಸು ಬಂತು? ನಿನ್ ಪ್ರೀತಿ ಇಷ್ಟನಾ? ಆಸೆ 60 ದಿನ, ಮೋಹ 30 ದಿನ ಅಂತಾರೆ. ಅದನ್ನ ನೀನ್ ನಿಜ ಮಾಡ್ತಿದ್ಯಾ? ಅಯ್ಯೋ ಸಾಕು ಸರ್. ಯಾಕಮ್ಮ, ಸರಿಯಾಗೇ ಇದೆಯಲ್ಲ. ಏನ್ ಸರಿಯಾಗಿದೆ ಸರ್? ಇದನ್ನೆಲ್ಲ ಹೇಗ್ ಬರೀತಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಎಲ್ಲ ಹಳೆ ಕಾಲದ ಡೈಲಾಗ್ಸೇ ಹೊಡಿತಿದಾರಲ್ಲ. ಏನಮ್ಮ ಹೇಳ್ತಿದ್ಯಾ? ಆಸೆ 60 ದಿನ, ಮೋಹ 30 ದಿನ ಅನ್ನೋ ಕಾಲ ಯಾವಾಗ್ಲೂ ಹೋಗ್ಬಿಟ್ಟಿದೆ ಸರ್. ಈಗೆಲ್ಲ ಮದ್ವೆ ಆಗಿದ್ ಸ್ವಲ್ಪ ದಿನಕ್ಕೆ ಇಮೋಷನ್ಸ್ ಹೋಗ್ಬಿಡುತ್ತೆ. ಇನ್ ಕೆಲವ್ರಿಗೆ ಮದ್ವೆ ದಿನಾನೇ. ಏನಮ್ಮ ನೀನ್ ಈಗ ಮಾತಾಡ್ತಿದ್ಯಾ? ನಿಜಾನೇ ಸರ್. ಈ ಸೀರಿಯಲ್ಸ್ ಮೂವೀಸ್ ನಲ್ಲೆಲ್ಲ ಪ್ರೀತಿ ಪ್ರೇಮದ ಬಗ್ಗೆ ತಪ್ಪಾಗಿ ತೋರಿಸ್ತಿದ್ದಾರೆ. ಆ ರೇಂಜ್ಗೆಲ್ಲ ಈ ಕಾಲದಲ್ಲಿ ಪ್ರೀತಿ ಎಲ್ಲ ಇರಲ್ಲ ಸರ್. ಹೀರೋ 100 ಜನನ್ನ ಹೊಡೆಯೋದು, ಪ್ರೀತಿದವರು ಕೊನೆವರೆಗೂ ಜೊತೆನೇ ಇರ್ತಾರೆ ಅಂತೆಲ್ಲ ತೋರಿಸ್ತಾರೆ. ಇಟ್ಸ್ ಆಲ್ ಫೇಕ್. ಅದೆಲ್ಲ ನೆಕ್ಸ್ಟ್ ಇಂಪಾಸಿಬಲ್ ಈ ಪ್ರಾಕ್ಟಿಕಲ್ ಲೈಫಲ್ಲಿ. ಅಲ್ಲಮ್ಮ, ನನಗೆ ಮದುವೆ ಆಗಿ 20 ವರ್ಷ ಆಗಿದೆ. ನಾನಿಂತ ಮಾತಾಡೋದ್ರಲ್ಲಿ ಅರ್ಥ ಇದೆ. ಮದುವೆ ಆಗಿ ಮಾರನೇ ದಿನಾನೇ ನೀನಿಂತ ಮಾತಾಡ್ತಿದ್ಯಲ್ಲಮ್ಮ. ಏನಮ್ಮ ಆಗ್ಲೇ ಸಮಸ್ಯೆನಾ? ಜೀವನ ಅನ್ನೋದೇ ದೊಡ್ಡ ಸಮಸ್ಯೆ ಸರ್. ಬಿಡಿ, ಅದ್ರ ಬಗ್ಗೆ ಯಾಕೆ ಮಾತಾಡ್ಬೇಕು? ಟೇಕ್ ಹೋಗೋಣ ಸರ್, ನಾನು ರೆಡಿ ಇದ್ದೀನಿ. ರೆಡಿಮ್ಮ. ನೀನ್ ಯಾಕೆ ಹೀಗೆ ಮಾಡ್ದೆ? ನಿನ್ನ ನಂಬಿ ನಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ಬಂದೆ. ನನಗೆ ಮೋಸ ಮಾಡೋದಕ್ಕೆ ನಿಂಗೆ ಮನ್ಸಾದ್ರೂ ಹೇಗ್ ಬಂತು? ನಿನ್ ಪ್ರೀತಿ ಇಷ್ಟೇನಾ? ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದೆ ಅಲ್ಲಿ. ನನ್ನ ಮದ್ವೆ ಆದಾಗ್ಲಿಂದ ನಿನ್ ಲೈಫ್ ಹಾಳಾಗಿದೆ ಅನ್ನೋ ತರಾನೇ ಮಾತಾಡ್ತಿದ್ಯಾ. ನಿನ್ಗೆ ಹೋಗ್ಬೇಕು ಅನ್ಸಿದ್ರೆ ಹೋಗು ಶ್ರುತಿ, ನನಗೆ ಟಾರ್ಚರ್ ಕೊಡ್ಬೇಡ. ಹಲೋ ರವಿ, ನೀನೇನು ಇಲ್ಲಿ? ಏನು ಅಂದರೆ ಕೆಲಸ ಮಾಡಬೇಕಲ್ವೋ? ಮಿಡಲ್ ಕ್ಲಾಸ್ ಜನ ನಾವು. ಕೆಲಸ ಮಾಡಿದ್ರೇ ಜೀವನ. ಮದುವೆ ಆದಮೇಲೆ ಒಂದು 10 ದಿನ ಎಲ್ಲಾದರೂ ಹೊರಗಡೆ ಊಟ ಬರ್ತೀನಿ ಅಂತ ಹೇಳಿದ್ದಲ್ಲೋ? ಹೇಳಿದ್ದೆ, ಬಂದೆ. ಬಿಡು, ಆಗಲ್ಲ ಕಣೋ. ನಿಮ್ಮ ಅಣ್ಣ ಮೊದಲೇ ಕೋಪಿಷ್ಟ. ಏನಾದರೂ ಅವನಿಗೆ ನೀನು ಬಂದಿರೋ ವಿಚಾರ ಗೊತ್ತಾಯ್ತು ಅಂತಂದರೆ ದೊಡ್ಡ ರಾಧ ಅಂತಾನೆ ಮಾಡ್ತಾನೆ ಕಣೋ. ಅದೆಲ್ಲ ಬಿಡು, ಪರವಾಗಿಲ್ಲ. ಅವ್ನು ಬಂದರೆ ನಾನು ಮ್ಯಾನೇಜ್ ಮಾಡ್ತೀನಿ. ನೀನೋ ಕೆಲಸ ನೋಡು. ಯಾ ಎಲ್ಗೋ? ರವಿ ರೆಸ್ಟೋರೆಂಟ್ ಬಂದಿದ್ದಾನಂತೆ. ಹೋಗಿ ಫುಲ್ ಮೀಲ್ಸ್ ಕೊಟ್ಟು ಬರ್ತೀನಿ ಅವನಿಗೆ. ಬೇಡ ಸೂರ್ಯ, ಆತರ ಪಡ್ಬೇಡ. ಆಲ್ರೆಡಿ ಲೇಟಾಗಿ ಹೋಗಿದೆ. ಹೌದು, ತಡಿ ನಾನು ಬರ್ತೀನಿ. ಏಯ್, ನೀನು ಅಲ್ಲಿಗೆ ಬಂದು ನನ್ನ ತಡೆಯೋದಕ್ಕೆ ಏನಾದ್ರು ನೋಡಿದ್ರೆ ನಿನಗೂ ಬೀಳ್ತಾವೆ ಏಟ್ಗಳು. ಏನಾಗಲ್ಲ, ನಡಿಯಪ್ಪ. ಎಷ್ಟು ಬೇಕೋ ಅಷ್ಟು ನೋಡಿ, ಒಂದು ಸಾಯಿಸ್ಬಿಡು ನನ್ನ. ಏಯ್, ನೀನು ಹೊಡೆದು ಮಲ್ಡ್ರ್ ಮಾಡ್ಬಿಟ್ರೆ ನಾನು ಅಂದಾರ ಬಿಡ್ತೀನಿ. ಅವಾಗ ನಮ್ಮಪ್ಪನ ಯಾರೋ ನೋಡ್ಕೋತಾರೆ. ನಮ್ಮಪ್ಪನ ನಾನು ಒಬ್ಬನೇ ಕೂಡ ಇರೋದು. ನಿನ್ ಥರ ನೀಯತ್ ತಿಳ್ದೇ ಇರೋ ಮಗ ಅಲ್ಲ ನಾನು. ಏಯ್, ಎಲ್ಲಿದ್ದೆ ಎಷ್ಟು ದಿನ ನೀನು? ಎಲ್ಲಿದ್ಯೋ? ಇಲ್ಲ ಬಹುಮಾನ ಕೊಟ್ಬಿಟ್ಟೆ ಕಾಣೋ ನೀನು. ಅಂತ ಅಮ್ಮನಿಗೆ ಇಂಥ ಮಗ ಮನೋಜ ಅಮ್ಮ ಇಬ್ರು ಚೆನ್ನಾಗಿದ್ರು. ಎದೆಗೆ ಚೂರಿ ಹಾಕೊಂಡು ತಿವಿತಾ ಇದ್ರು. ನೀನ್ ಎಲ್ಲಿದ್ದೆ? ಮಳ್ಳುಗು ಮಂತರ ಹಿಂದ್ಗಡೆಯಿಂದ ಚೂರಿ ಹಾಕ್ಬಿಟ್ಟಿರೋ ನೀನು. ಏನೋ ಮಾಡಿದ್ರು ಅಪ್ಪ, ಏನೋ ಮಾಡಿದ್ರು ನಿನಗೆ, ಏನೋ ಮಾಡಿದ್ರು ಅಪ್ಪ ನಿನಗೆ. ಏನ್ ಅನ್ಕೊಡಿಯಾ? ಬೇಡ, ಸುಮ್ಮನೆ. ಪ್ರೀತಿಯಿಂದ ತೊಟ್ಲಿಗೆ ಹಾಕಿದ ಅಪ್ಪನ್ನ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಂಗೆ ಮಾಡ್ಬಿಟ್ಟಿರೋ ನೀನು. ಏನೋ ದ್ರೋಹ ಮಾಡಿದ್ರು ಅವ್ರು ನಿನಗೆ. ಏನೋ ದ್ರೋಹ ಮಾಡಿದ್ರು. ನಿನಗೆ ಮನೆಯವರು ಅಂತ ಯಾರು ಇಲ್ವೇನೋ? ಇದರವ ಎಲ್ಲನೋ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತಾ ಇದ್ರಲ್ವಾ? ಏನ್ ಕಾಯಕಲ್ವ ನಿನಗೆ? ಲವ್ ಮಾಡೋ ತಪ್ಪೇನೋ? ತಪ್ಪು. ಪ್ರೀತಿ ಪ್ರೇಮ ಅಂತ ಏನು ಅಂತಾನೆ ಗೊತ್ತಿಲ್ಲ ಇವ್ರಿಗೆ. ಇವನು ಮಾಡೋ ತೀಟೆಗಳಿಗೆ ಲವ್ ಅಂತ ಹೆಸರಿಟ್ಕೊಂಡ್ಬಿಟ್ಟಿದ್ದಾರೆ. ಅದು ತಪ್ಪೇ. ತಗಡೋ, ಕೇಳಿಸ್ಕೊಂಡು ಉದ್ಧಾರ ಆಗಿ ಸತ್ತೋಗು. ಅದೇನೋ ಸ್ಲೋಗನ್ಗಳು ಹಾಕೊಂಡು ಓಡಾಡ್ತಿರಲ್ಲ,
ಫಸ್ಟ್ ಲವ್ ಇಸ್ ದ ಬೆಸ್ಟ್ ಲವ್ ಅಂತ. ಗೊತ್ತೇನೆ ನಿನಗೆ ಫಸ್ಟ್ ಲವ್ ಯಾವುದು ಬೆಸ್ಟ್ ಲವ್ ಯಾವುದು ಅಂತ? ನೀನು ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಪ್ರತಿ ಮಗುಗೂ ತಾಯಿನೇ ಫಸ್ಟ್ ಲವ್, ತಂದೆನೇ ಬೆಸ್ಟ್ ಲವ್. ಏನಾಯ್ತು ಕಂದ? ಏನಾಯ್ತು? ಏನಾಯ್ತು ಬಂಗಾರ?